ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ಪ್ರಗತಿ ಚಾನಲ್ ಅಂತ ತುಮಕೂರಲ್ಲಿ ಇದು 2 ದಿವಸಗಳ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿಕೊಂಡಿದ್ರು. ಇದು ನಮ್ಮನೆ ಹತ್ರನೇ ಸರ್ವೋದಯ ಸ್ಕೂಲ್ ಹತ್ರ ಫೀಲ್ಡ್ ಇದೆ, ಅಲ್ಲೇ ಇದನ್ನು ಈ ಪ್ರೋಗ್ರಾಮ್ನ ಆಯೋಜಿಸಲಾಗಿತ್ತು. ಇಲ್ಲಿ ಕಾಮಿಡಿ ಹಾಗೆ ಫ್ಯಾಷನ್ ಶೋ ಮತ್ತು ಗಾಂಧಾರಿ ವಿದ್ಯೆ ಇದನ್ನೆಲ್ಲ ಇಲ್ಲಿ ಪ್ರದರ್ಶನ ಇದನ್ನೆಲ್ಲ ಆಯೋಜಿಸಲಾಗಿತ್ತು ಚಾನಲ್ ವತಿಯಿಂದನೇ. ಇನ್ನು ಒಂದೇನಾದ್ರು ಪ್ರೋಗ್ರಾಮ್ ಮಾಡಬೇಕಾದ್ರೆ ಅಲ್ಲಿ ಪ್ರತಿಯೊಂದು ಸ್ಟಾಲ್ಗಳನ್ನು ಹಾಕಿರ್ತಾರೆ. ಸೊ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಕಾರಿಂದಾಗಲಿ ಗಾಡಿದು ಸೋಲಾರ್ದು ಪ್ರತಿಯೊಂದೂ ಇಲ್ಲಿ ಸ್ಟಾಲ್ಗಳನ್ನು ಹಾಕಿದ್ರು. ಅದ್ರ ಜೊತೆಗೆ ಬಟ್ಟೆಗಳು, ರೇಷ್ಮೆ ಸೀರೆಗಳು, ಜ್ಯುವೆಲರ್ಸ್ ಇವೆಲ್ಲ ನೋಡಿ. ಇಲ್ಲಿ ಎಂಬ್ರಾಯ್ಡ್ರಿ ಮಷೀನು ಇದು ಸಹ ವರ್ಕ್ದು, ಇದನ್ನು ಸಹ ಇಲ್ಲಿ ಇಟ್ಟಿದ್ದರು ಸ್ಟಾಲಲ್ಲಿ. ಇನ್ನು ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ಆ ಮೆಷಿನು 1,65,000 ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಇನ್ನು ಮುಂದೆ ನೋಡಿಕೊಂಡು ಮತ್ತು ಈ ಕಡೆ ಬಂದ್ವಿ. ಇಲ್ಲಿ ಸೀರೆಗಳನ್ನು ಹಾಕಿದರು, ಸೀರೆ ಸ್ಟಾಲು. ಈ ಸೀರೆಗಳು ಅಷ್ಟೇ ಎಲ್ಲ ತುಂಬ ಕಾಸ್ಟ್ಲಿ ಆಗಿದ್ವು. 1,500,000 ಮೇಲೆ ಆಗಿದ್ವು. ಅದನ್ನು ನೋಡಿಕೊಂಡು ಮತ್ತೆ ಇಲ್ಲಿ ಜ್ಯುವೆಲ್ಲರಿ ಹತ್ರ ಬಂದ್ವಿ. ಇನ್ನು ಇಲ್ಲಿ ಜ್ಯುವೆಲ್ಲರಿಗಳು ಸಹ ತುಂಬ ಚೆನ್ನಾಗಿದ್ವು, ವೆರೈಟಿಯಾಗಿ. ಬಟ್ ತುಂಬ ಕಾಸ್ಟ್ಲಿ ಆಗಿತ್ತು. ನಾವು ಇದನ್ನೆಲ್ಲ ಸುಮ್ಮನೆ ನೋಡಿಕೊಂಡು ಹೋದ್ವಿ. ಇನ್ನು ಇಲ್ಲಿ ಫಂಕ್ಷನಿಗೆ ಈ ಥರ ರೆಡಿ ಮಾಡ್ತಾರಲ್ಲ, ಆ ಥರದ್ದು ಎಲ್ಲ ಇಲ್ಲಿ ಐಟಮ್ಸ್ಗಳನ್ನು ಇಟ್ಟಿದ್ರು. ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನು ಬ್ಯಾಕ್ಗ್ರೌಂಡ್ ಇದಕ್ಕೆ. ಸೊ ಮತ್ತು ಇಲ್ಲಿ ಎಲ್ಲ ಪರ್ಸ್ಗಳು ಸಹ ಇಟ್ಟಿದ್ರು. ಅದು ತುಂಬ ಕಾಸ್ಟ್ಲಿ ಇತ್ತು, 1,000 ಮೇಲೇ ಇತ್ತು. ಇನ್ನು ಇಲ್ಲಿ ಬೆಡ್ಶೀಟ್ಸ್ಗಳು ಹಾಗೆ ಡ್ರೆಸ್ಗಳು, ಕುರ್ತೀಸ್ಗಳು ಎಲ್ಲನೂ ಸೋಲಾರು ಪ್ರತಿಯೊಂದೂ ಇಟ್ಟಿದ್ರು. ಇಲ್ಲೂ ಸಹ ಈ ಥರ ಈಗ ಟ್ರೆಂಡಿ ಆಗಿರೋಂಥ ಈ ಸೀರೆಗಳು ಇದನ್ನು ಸಹ ಇಟ್ಟಿದ್ರು. ಇನ್ನು ನಾನಿಲ್ಲೊಂದು ರೇಟ್ ಕೇಳಿದೆ ಆ ಸೀರೆದು, ಅದನ್ನು 6,000 ಏನೋ ಹೇಳಿದ್ರು. ನೆಕ್ಸ್ಟ್ ಇಲ್ಲಿ ಆರ್ಗ್ಯಾನಿಕ್ ಚಟ್ನಿ ಪುಡಿಗಳು, ಹಪ್ಪಳ, ಎಣ್ಣೆ ಚಟ್ನಿ ಪುಡಿಗಳು ವೆರೈಟಿ ಇಟ್ಟಿದ್ರು. ಇನ್ನು ಇಲ್ಲಿ ಗಾಣದ ಎಣ್ಣೆ ಸಹ ಇಟ್ಟಿದ್ರು. ಅದು ಸಹ ನೋಡ್ತಾ ಇದ್ದೆ ನಾನು. ಗಾಣದ ಎಣ್ಣೆ ಎಲ್ಲನೂ ಆರ್ಗ್ಯಾನಿಕ್ ವಸ್ತುಗಳೇ ಇದ್ದವು. ಇಲ್ಲಿ ಎಣ್ಣೆಗಳು ನೋಡ್ತಾ ಇರ್ಬೋದು, ಗಾಣದ ಎಣ್ಣೆ ಪ್ರತಿಯೊಂದೂ. ಕಡಲೆಕಾಯಿ ಎಣ್ಣೆ ಇರ್ಬೋದು, ಅಡುಗೆ ಎಣ್ಣೆ, ಹಾಗೆ ಸಾಸಿವೆ ಎಣ್ಣೆ ಇದರೆಲ್ಲ. ನೆಕ್ಸ್ಟ್ ಇಲ್ಲಿ VLCC ಅವ್ರದ್ದು ಕ್ರೀಮ್ಗಳೆಲ್ಲ ಇಟ್ಟಿದ್ರು. ಅದನ್ನು ಸಹ ನಾನಿನ್ನು ಯಾವ ರೇಟು ಸಹ ಕೇಳಿಲ್ಲ, ಸುಮ್ಮನೆ ನೋಡಿಕೊಂಡು ಒಂದು ವಿಡಿಯೋ ಅಷ್ಟೇ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಪಾಕಿಟ್ ಇದರಲ್ಲಿ ಇನ್ನು ಚಟ್ನಿ ಪುಡಿ ಹಾಗೆ ಇನ್ನೇನೋ ಸ್ವದೇಶಿ ಇದ್ರದ್ದು ಆರ್ಗ್ಯಾನಿಕ್ ಇಟ್ಟಿದ್ರು. ಇನ್ನು ಸೀಡ್ಸ್ಗಳು, ಕುಂಬಳಕಾಯಿ ಬೀಜ ಅವು ಸಹ ಇಟ್ಟಿದ್ರು. ಒಂದೊಂದೇ ನೋಡಿಕೊಂಡು ಇನ್ನು ಇದನ್ನೆಲ್ಲ ಇತ್ತೀಚೆಗೆ ಎಲ್ಲೋದ್ರೂ ಈ ಆರ್ಗ್ಯಾನಿಕ್ ಸ್ಟಾಲ್ ಅಂತ ಇಟ್ಬಿಡ್ತಾರೆ. ಬಟ್ ಅದನ್ನು ತೊಗೊಳಕ್ಕೂ ಆಗೋಲ್ಲ, ಕಾಸ್ಟ್ಲಿ. ನೋಡಿ ಇಲ್ಲಿ ಮನೇಲೇ ಮಾಡಿರೋವಂಥ ಚಿಕ್ಕಿ ಹಾಗೆ ಎಳ್ಳುಂಡೆ ಮತ್ತು ಬಿಳಿ ಎಳ್ಳು ಅದು ಉಂಡೆ, ಮತ್ತು ಇಲ್ಲಿ ಮತ್ತು ಈ ಕಡೆ ಬೇಕ್ರಿ ಐಟಮ್ಸ್ಗಳು, ಅದು ಸಹ ಎಲ್ಲ ಮನೇಲಿ ಹೋಮ್ ಮೇಡ್ ಆರ್ಗ್ಯಾನಿಕ್ ಕೇಕ್ಗಳಾಗಲಿ ಸ್ಯಾಂಡ್ವಿಚ್ ಆಗಲಿ ವೆರಿ ಕಾಸ್ಟ್ಲಿ ಆಗಿತ್ತು. ಒಂದು ಪೀಸೇ ₹100, ₹80 ಅಂತ ಹೇಳ್ತಾಯಿದ್ರು. ಸೊ ನಾವು ಯಾವುದನ್ನು ತೊಗೊಳ್ಳಿಲ್ಲ, ಸುಮ್ಮನೆ ನೋಡ್ಕೊಂಡು ಹೋದ್ವಿ. ನೆಕ್ಸ್ಟ್ ಇಲ್ಲಿ ನನ್ನ ಮಗ ಹಠ ಮಾಡ್ತಿದ್ದ, ಇನ್ನು ಬಂದಮೇಲೆ ಏನಾದರೂ ಒಂಚೂರು ಕೊಡಿಸ್ಲೇಬೇಕಲ್ವ ನೀನು, ಅದಕ್ಕೋಸ್ಕರ ನಾವಿಲ್ಲಿ ಇದನ್ನು ಗಿರ್ಮಿಟ್ಟನ್ನ ತೊಗೊಂಡ್ವಿ. ಇದು ಸಹ ಒಂದು ಪ್ಲೇಟ್ ₹50 ಅಂತ ಹೇಳಿದ್ರು. ಇನ್ನೇನು ಮಾಡೋದು, ತೊಗೊಂಡು ತಿಂದ್ಕೊಂಡು ಬಂದ್ವಿ. ಇನ್ನು ನೋಡಿ ಇಲ್ಲಿ ಪ್ರೋಗ್ರಾಮು ಶುರು ಆಗಿತ್ತು ಅಷ್ಟೊತ್ತಿಗೆ. ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ಫ್ಯಾನ್ಸಿ ಶೋ ನಡೀತಾ ಇತ್ತು. ನೆಕ್ಸ್ಟ್ ಇನ್ನು ಏನೇನೋ ಪ್ರೋಗ್ರಾಮ್ಗಳೆಲ್ಲ ಇದ್ದವು. ನಾವು ಇದನ್ನಷ್ಟೇ ನೋಡಿಕೊಂಡು ವಾಪಸ್ ಬಂದ್ವಿ. ಹಾಗೆ ಗಾಂಧಾರ ವಿದ್ಯೆ ಅದೂ ಇತ್ತು. ನಾವು ಅದನ್ನು ಯಾವುದೂ ಮಾಡಲಿಲ್ಲ. ಇನ್ನು ನೆಕ್ಸ್ಟ್ ಸಂಡೇ ಮಾರ್ನಿಂಗ್ ಇದು. ಇನ್ನು ನಾವು ಗಾಡಿ ತೊಗೋಬೇಕು ಅಂತ ಶೋರೂಮ್ ಹತ್ರ ಬಂದ್ವಿ, ಗಾಡಿ ನೋಡ್ಕೊಂಡು ಹೋಗೋಣ ಅಂತ. ನಾವು ಇದರಲ್ಲಿ ಯಾವ ಗಾಡಿ ತೊಗೊಂಡ್ವಿ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ.
ಯಾರೆಲ್ಲ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಯಾರೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಹಾಗೆ ಸಪೋರ್ಟ್ ಮಾಡಿ ನಮ್ಮಂಥವ್ರಿಗೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.